ದರ್ಶನ್ ಗ್ಯಾಂಗಿನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ. ಪರಪನಾಗ್ರಹಾರದಲ್ಲಿರೋ ದರ್ಶನ್ ಗ್ಯಾಂಗಿಗೆ ಟೆನ್ಷನ್ ಶುರುವಾಗಿದೆ. ಇವತ್ತಿನಿಂದ ಸೆಷನ್ಸ್ ಕೋರ್ಟ್ ಅಲ್ಲಿ ಪ್ರಕರಣದ ಟ್ರಯಲ್ ಆರಂಭ ಆಗುತ್ತೆ. ಈಗಾಗಲೇ ಆರೋಪಿಗಳ ವಿರುದ್ಧ ಆರೋಪವನ್ನ ಕೋರ್ಟ್ ನಿಗದಿಪಡಿಸಿದೆ. ಇನ್ಮುಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳ ವಿಚಾರಣೆ ಶುರುವಾಗುತ್ತೆ. ಇವತ್ತು ಕೋರ್ಟ್ಗೆ ಸಾಕ್ಷಿಗಳ ಪಟ್ಟಿಯನ್ನ ಪ್ರಾಸಿಕ್ಯೂಷನ್ ನೀಡಲಿದೆ. ಪ್ರಾಸಿಕ್ಯೂಷನ್ ನೀಡೋ ಸಾಕ್ಷಿಗಳಿಗೆ ಸಮನ್ಸ್ ನೀಡುತ್ತೆ ಕೋರ್ಟ್. ತನಿಖೆ ವೇಳೆ ಸಿಕ್ಕ ಸಾಕ್ಷ್ಯಗಳನ್ನ ಸಲ್ಲಿಸುವುದಕ್ಕೆ ಕೋರ್ಟ್ ಸೂಚಿಸಲಿದೆ. ಸಾಕ್ಷ್ಯಗಳ ಸಲ್ಲಿಕೆ ನಂತರ ಒಬ್ಬೊಬ್ಬರೇ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 272 ಸಾಕ್ಷಿಗಳಿದೆ. ಕೆಲ ಸಾಕ್ಷಿಗಳ ಪಟ್ಟಿಯನ್ನ ಕೋರ್ಟಿಗೆ ಪ್ರಾಸಿಕ್ಯೂಷನ್ ನೀಡಲಿದೆ. ಸಾಕ್ಷಿಗಳ ಚೀಫ್ ಎಕ್ಸಾಮಿನ್, ಆರೋಪಿಗಳು ವಕೀಲರಿಂದ ಆರೋಪಿಗಳ ಕ್ರಾಸ್ ಎಕ್ಸಾಮಿನ್ ನಡೆಯುತ್ತೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳ ವಿಚಾರಣೆ ಈಗ ಜೋರಾಗಿ ನಡೆಯುತ್ತೆ. ಈ ಕೇಸಿನ ಟ್ರಯಲ್ ಆರಂಭ ಆಗುತ್ತೆ. ಇವತ್ತು ಪ್ರಾಸಿಕ್ಯೂಷನ್ ಕೆಲ ಸಾಕ್ಷಿಗಳ ಪಟ್ಟಿಯನ್ನ ಕೋರ್ಟಿಗೆ ಕೊಡಲಿದ್ದಾರೆ. ಆರೋಪಿಗಳ ಮೇಲಿರುವಂತಹ ಆರೋಪವನ್ನ ಕೋರ್ಟ್ ನಿಗದಿಪಡಿಸಿದ್ದು ಈಗ ಟ್ರಯಲ್ ಆರಂಭ. ಈ ಪ್ರಕರಣದಲ್ಲಿ ದಾಖಲಾಗಿರುವಂತಹ ಸಾಕ್ಷ್ಯಗಳು 272 ಸಾಕ್ಷ್ಯಗಳಿದೆ. ಕೊಲೆ ಪ್ರಕರಣದಲ್ಲಿ ಪೊಲೀಸರು ಕಲೆ ಹಾಕಿರೋದು. ಇದರ ಪಟ್ಟಿಯನ್ನ ಪ್ರಾಸಿಕ್ಯೂಷನ್ ಕೋರ್ಟಿಗೆ ಕೊಡಲಿದ್ದಾರೆ. ಸಾಕ್ಷಿಗಳ ಚೀಫ್ ಎಕ್ಸಾಮಿನ್, ಆರೋಪಿಗಳ ವಕೀಲರಿಂದ ಕ್ರಾಸ್ ಎಕ್ಸಾಮಿನ್ ನಡೆಯುತ್ತೆ. ಈಗಾಗಲೇ ಈ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ 2ನೇ ಬಾರಿ ಜೈಲು ಸೇರಿದೆ. ಹೈಕೋರ್ಟ್ ಜಾಮೀನಿನ ನಂತರ ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಲಾಗಿತ್ತು. ಜಾಮೀನನ್ನ ರದ್ದುಪಡಿಸಿದ್ದು ಮತ್ತೆ ಜೈಲು ಸೇರಿದ ದರ್ಶನ್ ಅಂಡ್ ಗ್ಯಾಂಗ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.